ನಿಮ್ಗೆ ಯಾವಾಗ ಇಲ್ಲಿ ಕಾಲ್ ನೋವು ಬರುತ್ತೋ ಕಾಲ್ಗಡೆ, ಇಲ್ಲಿ ನಿಮ್ಗೆ ಬ್ಲಾಕೇಜ್ ಆಗಿದೆ ಅಂತ ಕರೀತಾರೆ. ರಕ್ತ ಸಂಚಾರ ಸರಿಗೆ ಆಗ್ತಾ ಇಲ್ಲ ಅಂತ ಕರೀತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಹಿಡ್ಕೊಳ್ಳುತ್ತೆ, ಕೈ ಹಿಡ್ಕೊಳ್ಳುತ್ತೆ. ಯಾಕಂದ್ರೆ ಎಲ್ಲಾ ಲೆವೆಲ್ ಫ್ಯಾಟ್ ಲೆವೆಲ್ ಜಾಸ್ತಿ ಆಗಿ ಇದೆಲ್ಲಾ ನರನಾಡಿಗಳು ಹಿಡ್ಕೊಂಡಾಗ ಏನಾಗುತ್ತೆ ನಿಮಗೆ ಕಾಲು ಅದಕ್ಕೆ ಹೇಳ್ತಾರೆ ವೆರಿಕೋಸ್ ವೆಯಿನ್ಸ್ ಆಗ್ತಾ ಇದೆ. ಕೆಲವು ಜನಕ್ಕೆ ವೆರಿಕೋಸ್ ವೆಯಿನ್ಸ್ ಆಗುತ್ತೆ, ಕೆಲವು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಕೆಲವು ಜನಕ್ಕೆ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಕೆಲವು ಜನಕ್ಕೆ ಈ ತರ ನರಗಳಲ್ಲಿ ವೀಕ್ನೆಸ್ ಆಗ್ಬಿಡುತ್ತೆ. ಈಗ ಆಕ್ಚುಲಿ ನೀವ್ ಏನ್ ಮಾಡಿದ್ವಿ, ಹೊರಗಡೆ ಟ್ರೈ ಮಾಡಿದೆ ನೀನೇನ್ ಹೊರಗಡೆ ಟ್ರೈ ಮಾಡ್ತಿ ಹೇಳಿ? ಅದು ಹೆಂಗೋ ಮಾಡಿ ತಗ್ಸ್ಬೇಕಂತ ಟ್ರೈ ಮಾಡ್ತೀವಿ. ಆ ರಕ್ತ ತಗ್ಸ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಆ ರಕ್ತ ಕಟ್ ಮಾಡಿ ತಗ್ಸ್ಬೇಕು. ತಗ್ಸಿದೆ ನೆಕ್ಸ್ಟ್ ಏನಾಯ್ತು? ಅದಕ್ಕೆ ಹೇಳಿದ್ ನಾನು 20% ಎಕ್ಸರ್ಸೈಸ್ ಮಾಡ್ಬೇಕು ಅಂತ. ಇನ್ನ 80% ತಿನ್ನೋ ಫುಡ್ ಅನ್ನು ನೋಡ್ಕೋಬೇಕು ಅಂತ ಇರುತ್ತೆ. ತಿನ್ನೋ ಫುಡ್ ನೋಡ್ಕೋಬೇಕು. ಏನ್ ತಿನ್ಬೇಕು ಅಂತ ಗೊತ್ತಿರ್ಬೇಕು ನಿಮ್ಗೆ. ಕರೆಕ್ಟ್. ಏನ್ ತಿಂದ್ರೆ ಬಾಡಿ ಚೆನ್ನಾಗಿರುತ್ತೆ, ಏನ್ ತಿನ್ನಬಾರ್ದು, ಯಾವ್ದು ಆಯಿಲ್ ಫುಡ್ ಅಲ್ಲ, ಹೊರಗಡೆ ಎಷ್ಟು ತರ ಆಯಿಲ್ ಸಿಗ್ತಾ ಇದೆ, ಎಷ್ಟು ತರ ದೇವ್ರು ಹೊರಗಡೆ ಇದೆ, ಎಷ್ಟು ತರ ಪೂಜಾರಿ ಹೊರಗಡೆ ಇದ್ದಾನೆ, ಎಷ್ಟು ಜನ ಹೊರಗಡೆ ಇದ್ದಾರೆ ಚೆಕ್ ಮಾಡಿ. ಕರೆಕ್ಟ್. ಎಷ್ಟಿದ್ದಾರೆ ನಿಮ್ಮ ಮನೇಲಿ? ನಿಮ್ಮ ಮನೆಗೆ ಯಜಮಾನ್ ಇರ್ತಾನೆ, ಚೆಕ್ ಮಾಡಿ. ಯಜಮಾನ್ ಕೈಲಿ ದುಡಿಯಕ್ಕಾಗಲ್ಲ, ಮನೆ ಮೇಂಟೈನ್ ಮಾಡ್ತಿರ್ತಾನೆ. ಅತ್ತೇನ್ ಹೇಳು? ಶಕ್ತಿ ಇಲ್ಲ, ದುಡ್ಡು ತಂದು ಕೊಡೋರಿದ್ದಾರೆ, ಮೇಂಟೈನ್ ಮಾಡ್ತಾನೆ. ನೀನೇ ಹೋಗಿ ದುಡ್ದು ಮೇಂಟೈನ್ ಮಾಡೋ ಮನೆ ನೆನೆ ಬಿದ್ದೋಗುತ್ತೆ. ಮೇಂಟೈನ್ ಮಾಡೋದು ಈಸಿ, ಸಂಪಾದನೆ ಮಾಡೋದು ಕಷ್ಟ. ಖರ್ಚು ಮಾಡೋದು ಈಸಿ, ಸಂಪಾದನೆ ಮಾಡೋದು ಕಷ್ಟ. ಲಕ್ಸುರಿ ಲೈಫ್ ಲೀಡ್ ಮಾಡೋದು ಈಸಿ, ಮಲ್ಕೊಳ್ಳೋದು ಈಸಿ, ಹೇಳೋದು ಕಷ್ಟ. ಮಲ್ಕೊಂಡ್ಬಿಡ್ಬೋದು ಆರಾಮಾಗಿ, ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡೋದು ಕಷ್ಟ. ಅದು ಇಷ್ಟ ಆಗಲ್ಲ ನಿಮ್ಗೆ. ಸುಖ ಬಯಸುತ್ತೆ ಬಾಡಿ, ಸುಖ ಬೇಕು ಅನ್ಸುತ್ತೆ. ಎಲ್ಲ ಸುಖನೇ ಬೇಕು. ಚಂದ ಕಾಣುತ್ತೆ, ಸುಖ ಅನ್ಸುತ್ತೆ. ಚಂದಲ್ಲಿ ಇಷ್ಟ ಆಗಲ್ಲ. ನೋಡಿ ಹೆಂಗ್ ಕೊಟ್ಟಿದ್ದಾರೆ ಪ್ರಪಂಚ. ಬರೀ ಹೆಣ್ಮಕ್ಳು ಇದ್ ಬಿಟ್ಟಿದ್ರೆ ಚೆನ್ನಾಗ್ ಕಾಣೋದು ಪ್ರಪಂಚ. ಚೆನ್ನಾಗ್ ಕಾಣ್ತಿತ್ತ? ಗಂಡ್ಮಕ್ಳು ಇರ್ಲೇ ಇಲ್ಲ ಭೂಮಿ ಮೇಲೆ, ಚೆನ್ನಾಗ್ ಕಾಣ್ತಿತ್ತ? ಹೆಂಗ್ ರೆಡಿಯಾಗಿ ಏನ್ ಹಾಕಿದ್ರಿ? ರೆಡಿಯಾಗಿ ಏನ್ ಮಾಡ್ತಿದ್ರಿ? ರೆಡಿನೇ ಆಗ್ತಿರ್ಲಿಲ್ಲ. ಅದಕ್ಕೆ ಅಪೋಸಿಟ್ ಗಂಡ ಅಂತ ಇಟ್ಟಿದ್ದಾರೆ. ಅಪೋಸಿಟ್ ಪದ ಗಂಡ ಅಂತ ಇಟ್ಟಿದ್ದಾರೆ. ನಾನು ಕೆಲಸ ಕಾಲೇಜ್ ಹೋದ ಹುಡುಗಿಯರನ್ನ ಕೇಳ್ತಾರೆ, ಹುಡುಗರು ಕೂಡ ಕೇಳ್ಯಾರ, ಸರ್ ಈ ಕಾಲೇಜ್ನಾಗ ಬರೀ ಹುಡುಗರಿದ್ರೆ ಆಯ್ತು ಅದೇನ್ ಬಿಡಿ ಸರ್, ಅವ್ರು ಇರ್ಬೇಕು ಸರ್ ಮಕ್ಳು. ಹಂಗೆ ಲೈಫ್ ಅಷ್ಟೇ, ಮನೆಗೆ ಹೆಣ್ಮಕ್ಳು ಇರ್ಬೇಕು. ಓಕೆ, ನಿಮ್ಗೆ ಅದಕ್ಕೆ ಹೇಳಿದ್ದು, ಯಾವಾಗ್ಲೂ ಮನುಷ್ಯ ಕೂಡ ನಿಮ್ಗೆ ಸುಂದರವಾದ ಬದುಕ್ಬೇಕಂದ್ರೆ ನಿಮ್ಮ ದೇಹ ನರನಾಡಿಗಳು ಗೊತ್ತಿರ್ಬೇಕು ನಿಮ್ಗೆ. ನಮ್ಮನ್ನು ಎಷ್ಟು ಇದೊಂದು ವೈರ್ ಒಂದಿದೆ, ಇದೆಲ್ಲ ಇದೆ. ಯಾವ್ದಕ್ಕೆ ಯಾವ್ದು ಗೊತ್ತಾ ನಿಮ್ಗೆ? ಕರೆಕ್ಟ್ ಅಲ್ಲ? ಇನ್ ತಗೊಂಡೋಗಿ ನೀವು ತಗೊಂಡೋಗಿ ಈಗ ಸ್ಟವ್ ಹಚ್ಚಕ್ ಬರುತ್ತಾ? ಇಲ್ಲ. ಅಂದ್ರೆ ನರನಾಡಿಗಳು ನಿಮಗೆ ಎಲ್ಲೆಲ್ಲಿ ಪುಷ್ ಮಾಡ್ಬೇಕು, ಆ ನರ ಅದೇ ಕೆಲಸ ಮಾಡುತ್ತೆ. ಈ ಬೆರಳಲ್ಲಿ ಹೋಗೋದು ಅದೇ ಕೆಲಸ ಮಾಡುತ್ತೆ. ಹಾರ್ಟ್ಗೆ ಹೋಗೋ ಕೆಲಸ ಹಾರ್ಟ್ಗೆ ಹೋಗೋ ಕೆಲಸನೇ ಮಾಡುತ್ತೆ. ನಿಮಗೆ ಯಾವ್ದ್ಯಾವ್ದು ಚುಚ್ಚ ಆನ್ ಮಾಡ್ತೀರಿ ನೋಡಿ, ಈಗ ಇದಕ್ಕಿದೆ ಚುಚ್ಚು, ಹೌದಾ? ಇದಕ್ಕಿದೆ ಹೋಗುತ್ತೆ, ಮತ್ತೆ ಈ ಪಕ್ಕದ ಹೋಗಲ್ಲ ನೋಡಿ. ಈ ಸಣ್ಣದು ಚಿಕ್ಕದಿಷ್ಟ ಹೋಯ್ತಲ್ಲ, ಬೆಳಕ ಕಮ್ಮಿ. ಇದಾಕ್ ನೋಡಿ, ಬೆಳಕು ಜಾಸ್ತಿ. ಜೀವನ ಅಷ್ಟೇ, ಬೆಳಕು ಜಾಸ್ತಿ ಇರ್ಬೇಕಂದ್ರೆ ಮನುಷ್ಯ ಬುದ್ಧಿ ಇರ್ಬೇಕು ಅಂತ ಹೇಳ್ತಾರೆ. ಬೆಳಕ್ ಮಾಡ್ಕೋಬೇಕು ಲೈಫ್ ಅಂದ್ರೆ, ಕತ್ತಿನ ಹೊರಗಡೆ ಬರ್ಬೇಕಂದ್ರೆ ನೀನ್ ನಾಲೆಡ್ಜ್ ಇರ್ಬೇಕಂತ ಹೇಳ್ತಾರೆ. ನಾಲೆಡ್ಜ್, ಬುದ್ಧಿ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾಲೆಡ್ಜ್ ಅಂತ ಕರೀತಾರೆ. ಬುದ್ಧಿ ಇಲ್ದವನು ಕತ್ಲಾಗ ಜೀವನ ಬದುಕ್ತಾನೆ ಅಂತ ಹೇಳ್ತಾರೆ. ಕರೆಕ್ಟಾ? ನೀವು ಒಂದು ಸ್ಟೇಟಸ್ ಯಾರು ನೋಡಿದ್ರಿ? ದೀಪ ಒಬ್ಬರಿಂದ ಹಚ್ಚೋದು, ಗ್ರೋ ಬೆಳೆಸೋದು, ಎಷ್ಟು ನಿಮ್ ಅಷ್ಟು ಬೆಳೆಯುತ್ತೆ. ಯಾರು ನೋಡಿದ್ರಿ? ಕರೆಕ್ಟಾ? ಅಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿ ಕುಗ್ಗ ಕಾರಣ ಗೊತ್ತಾ? ಫ್ಯಾಟ್ ಲೆವೆಲ್. ಓಕೆ, ಇಲ್ಲಿ ಕಾಣುತ್ತೆ ನಿಮ್ಗೆ, ನೋಡ್ಕೊಳ್ಳಿ. ಯಾರ್ಯಾರಿಗೆ ಅನ್ಸುತ್ತೆ ಇಲ್ಲಿ ನೋಡಿ ಹೆಂಗಿದೆ ಕಾಣುತ್ತೆ ಇದು? ಸರಿ ನೋಡ್ಕೊಳ್ಳಿ, ಕಾಣುತ್ತೆ. ಈ ತಿಂದು ತಿಂದು ಹೊಟ್ಟೆ ಭಾಗ, ಕೊಬ್ಬು ಎಲ್ಲಿದೆ, ಬಾಡಿ ಎಲ್ಲಿದೆ, ಕೈ ನೋಡಿ, ಇದೆಲ್ಲ ಕೊಲೆಸ್ಟ್ರಾಲ್. ಇಲ್ಲಿ ಕಾಣ್ತದೆ ಫುಲ್ ಕೊಲೆಸ್ಟ್ರಾಲ್, ಇದೆಲ್ಲ ಕೊಲೆಸ್ಟ್ರಾಲ್ ಲೆವೆಲ್ ಇದೆಲ್ಲ. ಹೊಟ್ಟೆ ಭಾಗ ಎಲ್ಲಿ ಕಾಣ್ತಾವ? ನರ ಎಲ್ಲಿ ಕಾಣಂಗಿಲ್ಲ, ಮೂತಿ ಕಾಣಂಗಿಲ್ಲ, ಹಿಂದೆ ಕಾಣಂಗಿಲ್ಲ, ಮುಂದೆ ಕಾಣಂಗಿಲ್ಲ. ಮುಂದೆ ಉಬ್ಬಿ ಹೋಗ್ಬಿಟ್ಟಿರುತ್ತೆ. ಇವಾಗ ನಿಮಗೆ ಹೆಂಗೆ ಸರಿ ಮಾಡೋದು ಇದು? ಡೇಂಜರಸ್ ಅಂತ. ಇದನ್ನ ಎಲ್ಲಿ ರೆಡಿ ಮಾಡಕ್ ಸಾಧ್ಯ? ಹೆಂಗ್ ರೆಡಿ ಮಾಡೋದು? ಚೆಕ್ ಮಾಡಿ, ಹೆಂಗ್ ರೆಡಿ ಮಾಡ್ತಾರೆ ಇದನ್ನ? ಈಗ ಹೇಳ್ತಾರೆ, ಹಿಂಗ್ ಹೇಳ್ತಾರೆ, ಸರ್ ಸ್ವಲ್ಪ ಕಾಲು ನೋವು ಸರ್, ಸ್ವಲ್ಪ ಬೆನ್ನು ನೋವು ಸರ್, ಸ್ವಲ್ಪ ಕೈ ನೋವು ಸರ್, ಸ್ವಲ್ಪ ನಿದ್ದೆ ಬರಲ್ಲ ಸರ್, ಸ್ವಲ್ಪ ಕಕ್ಕ ಬರಲ್ಲ ಸರ್, ನನಗೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಾಣುತ್ತೆ ನಿಮ್ಗೆ, ಇಲ್ಲಿ ನೋಡಿ ಕಾಣುತ್ತೆ ಈ ಭಾಗ, ಇಲ್ಲಿ ನೋಡ್ಕೊಳ್ಳಿ, ಇದು ಭಾಗ, ಇದು ಮೂಳೆ ಬಿಟ್ಬಿಡಿ. ಇಲ್ಲಿ ಕಾಲು ನೋಡಿ, ಕಾಲನ್ನು ಸ್ಟಿಕ್ ಮಾಡಿ, ದಪ್ಪ ಇರೋ ಪಾಡಿ ಇಲ್ಲಿ ನೋಡಿ, ವೈಟ್ ಇದೆಲ್ಲ ಕಾಲು, ಇದೆಲ್ಲ ದಪ್ಪ, ಇದೆಲ್ಲ ಮಾಂಸಖಂಡ. ಇಲ್ಲಿ ಕಾಲು ಯಾಕೆ ಬಂತು? ಇದೆಲ್ಲ ಹೊಟ್ಟೆ ಭಾಗ ಇಲ್ಲಿದೆ, ಬೊಡ್ಡೋಕ್ಕಳು ಕಾಣುತ್ತಾ? ಇದೆಲ್ಲ ಇರೋದು ಇಲ್ಲಿ ಬಿದ್ದಿದೆ. ಕಾಲು ಇಲ್ಲಿದೆ. ಆಕ್ಚುಲಿ ಅರ್ಥ ಆಗ್ಲಿಲ್ಲ, ದೇಹ ಇರೋದು ಹಿಂಗೆ ಅಂತ. ಹಿಂಗೆ ದೇಹ ಇರೋದು. ಈ ದೇಹ ಇರೋದು ಆಕ್ಚುಲಿ ಹಿಂಗಿರೋದ್ರಿಂದ ಏನಾಗುತ್ತೆ,
ತಿರ್ಗಕ್ ಬರಲಿ, ಕತ್ತು ತಿರ್ಗಕ್ ಬರಲಿ, ಒಳ್ಳಾಡ್ಸಕ್ ಆಗಲಿ, ನೋ ಫ್ಲೆಕ್ಸಿಬಲ್. ಈಗ ಎಲ್ಲಿ ಚೆಕ್ ಮಾಡಿಸ್ತೀವಿ? ಹೊರಗಡೆ ಹೋಗಿ ತೋರಿಸಿ ಸುತ್ತ ಬಿಡ್ತೀವಿ ಗೊತ್ತಾ? ಮಗ ಸಂಪಾದನೆ ಮಾಡಿದ್ರೆ ಮಗಳ ಎಲ್ಲ ಖರ್ಚು ಮಾಡಿ ಎಲ್ಲ ಖಾಲಿ ಮಾಡ್ಬಿಟ್ಟು ಲೈಫ್ ಹೆಂಗ್ ಗೊತ್ತಾ? ಲಾಸ್ಟ್ ಅಲ್ಲಿ ಫೈನಲ್ ಹೇಳೋದು ನಾನು, ಆಕ್ಚುಲಿ ಬಾಡಿ ಹಿಂಗಿರ್ಬೇಕು, ಸ್ಲಿಮ್ ಫಿಟ್. ಇದಕ್ಕೆ ಟೈಮ್ ಕೊಡ್ಬೇಕು, ಹೆಲ್ತ್ ಫಿಟ್ ಕಾಪಾಡ್ಕೋಬೇಕು. ಇಷ್ಟು ಸಂಪಾದನೆ ಮಾಡು, ಇಷ್ಟು ತಿನ್ನಕ್ಕಿರ್ಲಿ, ಎಷ್ಟು ತಿನ್ಬೇಕಂತ ಗೊತ್ತಿರ್ಬೇಕು ನಿಮ್ಗೆ. ಅದಕ್ಕೆ ಹೇಳ್ತಾರೆ ನಿಮ್ಗೆ ಐಡಿಯಲ್ ವೆಯ್ಟ್ ಅಂತ ಕರೀತಾರೆ. ಅಲ್ವಾ? ಎಲ್ಲ ಹಿಂಗ್ ಇರ್ಬೇಕು ಅನ್ಸುತ್ತೆ, ಇರ್ಬೇಕು ಅನ್ಸುತ್ತೆ. ಇನ್ನೂ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಹಿಂಗಿರುತ್ತೆ ಬಾಡಿ. ವಾವ್, ಬ್ಯೂಟಿಫುಲ್ ಅನ್ಸುತ್ತೆ ಅವು. ಓಕೆ, ಇದನ್ನ ನೋಡ್ಕೋಬೇಕಂಗ್ ಗೊತ್ತಾ? ಇಷ್ಟಿದೆ, ಇಷ್ಟು ಕೆಜಿ ಇರಬೇಕು ಅಂತ ಮನುಷ್ಯನ ಬಾಡಿ ಇರುತ್ತೆ. ಹಿಂಗಿರ್ಬೇಕು ಅಂತ, ಹಿಂಗಿರ್ಬೇಕು ಬಾಡಿ ಅಂತ ಇರುತ್ತೆ. ಎಷ್ಟು ಕೆಜಿ ಇರಬೇಕು? ಏನ್ ಸರ ಬರೀ ಕೆಜಿ? ಆಕ್ಚುಲಿ ಬಾಡಿ ಇರೋದು ಹಿಂಗೆ. ಕರೆಕ್ಟ್ ಆಗಿ ತಿಳ್ಕೊಬೇಕಾದ್ ಹೆಂಗ್ ಗೊತ್ತಾ? 5.8 ಫಿಟ್ ಇದ್ರೆ 677 ಕೆಜಿ ಒಳಗಡೆ ಇರ್ಬೇಕು. ಈ ಲೆವೆಲ್ ಇರ್ಬೇಕಂತ, ಇಷ್ಟೇ ಇರ್ಬೇಕಂತ ಲೈಫ್ ಇರುತ್ತೆ. ಹೈಟ್ ವೈಟ್ ಇಷ್ಟೇ ಇರ್ಬೇಕು ಅಂತ, ಮಿಡ್ಲ್ ಇರ್ಬೇಕಂತ ಇರುತ್ತೆ. 2 ಕೆಜಿ ಅಲ್ಲ, 3 ಕೆಜಿ ಅಲ್ಲ. ಯೋಚನೆ ಮಾಡಿ, ಮನುಷ್ಯ ಟೆನ್ಷನ್ ಲೈಫ್ ಆರಾಮಾಗಿರ್ಬೇಕು ನಿಮ್ ಲೈಫ್ ಅಲ್ಲಿ ಅಂದ್ರೆ ಇದನ್ನ ನೋಡ್ಕೋಬೇಕು. ನೀನ್ ನಾರ್ಮಲ್ ನೋಡ್ಬೇಕು. ಎಷ್ಟಿರ್ಬೇಕು ನಾನು, ಎಷ್ಟು ಫಿಟ್ ಇದೀನಿ, ಎಷ್ಟು ಇರ್ಬೇಕು ನಾನು? 150 ಇದೀನಿ, 155 ಇದೀನಿ, 50 ಕೆಜಿ ಇರ್ಬೇಕು. 160 ಇದೀನಿ, 55 ಕೆಜಿ ಇರ್ಬೇಕು. 165 ಕೆಜಿ ಉದ್ದ ಇದೀನಿ, 60 ಕೆಜಿ ಇರ್ಬೇಕು ಅಂತ ನಿಮ್ಗೆ ಅನ್ಸ್ಬೇಕು. ನೀನ್ ಹೋಗಿ ದಿನಾಲಿ ಕೆಲಸ ಮಾಡಕ್ ತಗ್ಸ್ಬೇಡಿ ಹೊರಗಡೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ತಗ್ಸೋ ಅವಶ್ಯಕತೆ ಇಲ್ಲ ನೀವು. ತಗ್ಸಿ ಸರ್ ಅಲ್ಲ, ತಗ್ಸೋದ್ ಬೇಕಾಗಿಲ್ಲ ನೀವು. ಯಾರ್ಯಾರಿಗೆ ಹಿಂಗ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ದೇಹ ಇರೋದು, ನಿಮ್ ನರನಾಡಿಗಳು ಹಿಂಗೆ ಇರುತ್ತೆ ಮತ್ತೆ ಯಾವನ್ನ ಬಿಟ್ರು. ಓಕೆ, ಇದ್ರಿಗೆ ಯಾವ್ದು ಕೂಡ ಈ ಫ್ಯಾಟ್ ಜಾಸ್ತಿ ಆದ್ರೆ ನಿಮ್ ಲೈಫ್ ಮುಗಿದೋಯ್ತು ಅಂತ. ಇಲ್ಲಿ ಕಾಣುತ್ತಲ್ಲ ಈ ನರನಾಡಿಗಳಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ, ಬ್ಲಾಕೇಜ್ ಇಲ್ಲಿ ಚಿಕ್ಕದಾಗಿದ್ಯಾ? ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ದೊಡ್ಡದಾಗಿ ಬರ್ತಾ ಇದೆ, ಇಲ್ಲಿ ಚಿಕ್ಕದಾಗ್ತಾ ಇದೆ. ಯಾವಾಗ ಇಲ್ಲಿ ಬೆಳೀತು ನೋಡಿ, ಕಾಣ ಇಲ್ಲಿ ನೋಡ್ಕೊಂಬಿಡಿ ಕರೆಕ್ಟ್ ಆಗಿ. 1 2 3, ಇಲ್ಲಿ 1 2 3 ಇದೆ. ಇಲ್ಲಿ ನಿಮ್ಗಿನ್ನ ಬ್ಲಾಕೇಜ್ ಆಗಿಲ್ಲ, ಆರಾಮಾಗಿ ಹೋಗ್ತಾ ಇದೆ, ನಾರ್ಮಲ್ ಬ್ಲಡ್ ಹೋಗ್ತಾ ಇದೆ. ನೀವು ತಣ್ಣಗಿದ್ದೀರಿ ಮನೆಯಲ್ಲಿ. ಯಾವಾಗ ನಿಮಗೆ ಇಲ್ಲಿ ಬ್ಲಾಕೇಜ್ ಆಗಿ ಸ್ಟಾರ್ಟ್ ಆಗುತ್ತೋ ಆರ್ಟರೀಸ್, ಅವಾಗ ಏನಾಗುತ್ತೆ? ವೈನ್ಸ್ ಅಲ್ಲಿ ನಿಮ್ಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಆ ಪೇನ್ ಸ್ಟಾರ್ಟ್ ಆದ ಕೂಡಲೇ ಏನ್ ಮಾಡ್ತೀರಿ ನೀವು? ನಿಮಗೆ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಯಾಕ ಇಲ್ಲಿ ಕೈ ನೋವು, ಅಲ್ಲಿ ಕೈ ನೋವು, ಕಾಲ್ ನೋವು, ಇಲ್ಲಿ ಕಾಲ್ ನೋವು, ಇಲ್ಲಿ ನೋವು, ಅಲ್ಲಿ ನೋವು, ಇಲ್ಲಿ ನೋವು, ತಡೆಯಕ್ ಆಗ್ತಾ ಇಲ್ಲ. ನಿಮ್ಮ ಬಾಡಿ ನೋವು ಸ್ಟಾರ್ಟ್ ಆಯ್ತು, ಮನೆಯವ್ರಿಗೆ ನೋವು ಸ್ಟಾರ್ಟ್ ಮಾಡಿ. ನಾನು ಅರ್ಥ ಮಾಡ್ತೀನಿ ಅಂತ. ಏನ್ ಅರ್ಥ ಮಾಡ್ಕೋಬೇಕು ನಿನ್ನ? ನನಗೆ ಗೊತ್ತೇ ಆಗೋದು ಏನ್ ಅರ್ಥ ಮಾಡ್ಕೋಬೇಕಂತ. ನಿಂಗೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ಕೋಬೇಕಂತ. ಅವ್ರಿಗೂ ಗೊತ್ತಾಗಲ್ಲ. ಓಕೆ, ಅದಕ್ಕೆ ಇಲ್ಲಿ ಬಂದ ಅನ್ಸತ್ತೆ ಗೊತ್ತಾ ನಿಮ್ಗೆ? ಒಂದು ಜನ, 2 ತರ ಜನ ಸಿಗ್ತಾರೆ. ಕಷ್ಟಪಟ್ಟು ತಿನ್ನೋ ಫುಡ್ ಗೊತ್ತಿಲ್ಲದೆ ಕೆಲವು ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಮಾಡ್ಕೊಂತೀರಿ, ಓವರ್ ಟೆನ್ಷನ್ ತಗೊಂಡು ಜನ ಮಾಡ್ಕೊಂತೀರಿ. ಕೆಲವು ಜನ ನಿಮಗೆ ಒಳ್ಳಾಗೆ ನೋವು ತಿಂದು ಪೇನ್ ಜನ ಮಾಡ್ಕೊಂತೀರಿ. ಓಕೆ, ಕೆಲವರು ನೀವು ಚೆಕ್ ಮಾಡಿ, ನನಗೆ ಇನ್ನು ಹಿಂಗೆ ಹೇಳ್ತಾರೆ, ನನ್ನ ಮನೇಲಿ ಹುಟ್ಟಿದ ಮೇಲೆ ಸರ್ ಈ ಹುಡುಗಿ ಹಿಂಗ್ ಶ್ರೀಮಂತರ ಸರ್ ಅಂತ. ಭಯಂಕರ ಶ್ರೀಮಂತರ ಆಗ್ಬಿಟ್ಟು ಹೆಂಗ್ ಸರ್ ಇದು ಹಂಗೆ ಹೇಳ್ತಾರೆ? ಕರೆಕ್ಟ್. ಇನ್ನ ಕೆಲಸ, ಸರ್ ನನ್ನ ಮಗ ಹುಟ್ಬಿಟ್ಟು ಸರ್, ನನ್ನ ಮಗಳು ಹುಟ್ಬಿಡ್ಲ ಸರ್, ಅವಾಗಿಂದ ಆಗ್ಬಿಡ್ತ ಲೈಫ್ ಅಂತ. ಅದ್ಯಾಕೆ ಹಂಗೆ? ಯಾರಿಗೆ ಹಿಂಗ ಅನ್ಸುತ್ತೆ? ಯಾರಿಂಗ್ ಆಗಿಲ್ಲ ಲೈಫಲ್ಲಿ? ಪೇಷಂಟ್ ಮೆಡಿಸಿನ್ ಮಾಡೋಣ ನಿಮ್ಗೆ ಹೇಳ್ತಾನೆ, ಸರ್ ನನ್ನ ಮಗಳು ಹುಟ್ಲಿ ಸರ್, ನನ್ನ ಮಗಳು ಮದುವೆ, ಸರ್ ನಾನು ಸೊಸೆ ಕಾರಿಟ್ಲು ಸರ್, ಮನೆಗೆ ಉಕ್ಕಿಬಿಡ್ ಸರ್, ಹಿಂಗೆ ನೀರ್ ತರ. ಉಕ್ಕಿಲ್ಲ ಅಂದ್ರೆ ಕಥೆ ಹೇಳ್ಬಾರ್ದು, ಬೇರೆ ಕಥೆ ಇದೆ. ಉಕ್ಕಿದ್ರೆ ಬೇರೆ, ಉಕ್ಕಿದ್ರೆ ಬೇರೆ. ಇದು ಉಕ್ಕದ್ ಒಳ್ಳೇದ ಅನ್ಸುತ್ತೆ. ಹೆಚ್ಚಿನ ಹಿಂಗಾಗಿದೆ. ಹಿಂಗ ನೋಡಿ ರೈಜನ್ ಹಿಂಗ ಕೈ, ಸರ್ ನಮ್ಮ ಮನೆಗೆ ಹುಡುಗಿ ಕಾರ್ ಇಟ್ಬಿಟ್ಲ ಸರ್, ನನ್ನ ಸೊಸೆ ಸರ್, ಅವಳು ಎತ್ತ ಕಾರ್ ಮಾಡ ಸರ್, ಅವಳು ಹಂಗೆ ಇಟ್ಬಿಟ್ಲಲ್ಲ ಕಾಲು ಅಂತ. ಯಾವ ನಡೆದಿಲ್ಲ ಲೈಫ್ ಅಲ್ಲಿ. ಹೋಗಿಲ್ ಬಿಡಿ ಸರ್, ನನ್ನ ಮಗಳು ಹುಟ್ಬಿಟ್ಟ ಸರ್, ನನ್ನ ಮಗು ಹುಟ್ಬಿಟ್ಟು ಸರ್, ಹುಟ್ಟಿದ ಮೇಲೆ ಚೆನ್ನಾಗಿದೆ ಸಾಂಬಾರಿಗೆ ರೆಜೆಂಟ್ ಮಾಡಿ. ಹೆಚ್ಚಿನ ನಿಮ್ಗೆ ಯಾರಿಗ ಆಗಿಲ್ಲ? ಉಕ್ಕಿಲ್ವಾ? ಒಬ್ರಿಗೆ ಉಕ್ಕಿಲ್ಲ? ಅಯ್ಯಯ್ಯ, ಏನ್ ಹಂಗೆ? ನಾನು ಒಬ್ಬ ರೆಜೆಂಟ್ ಮಾಡ್ತೇವೆ. ಓಕೆ ಓಕೆ, ಏನಾಗಿರ್ಬೇಕು ಲೈಫಲ್ಲಿ? ಏನಾಗಿಲ್ಲ ನಿಮ್ ಲೈಫ್ ಇನ್ನು ಆಗಿ ಮುಂದೆ ಹಾಕಿದೆ ಅದ್ರ ನೀ ಚೆಕ್ ಮಾಡ್ಲಿಕ್ಕಿಲ್ಲ. ಮೋಸ್ಟ್ಲಿ ನೀ ಚೆಕ್ ಮಾಡ್ಲಿಕ್ಕಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಚೆಕ್ ಮಾಡಿರ್ಲಿಕ್ಕಿಲ್ಲ. ಓಕೆ, ಚೆಕ್ ಮಾಡಿಲ್ಲ ಮನೆಗೆ ಅನ್ಸುತ್ತೆ. ಮೋಸ್ಟ್ಲಿ ಯಾರು ಚೆಕ್ ಮಾಡಿ ಗೊತ್ತಾಗುತ್ತೆ. ಓಕೆ, ಚೆಕ್ ಮಾಡಿದ್ರೆ ಒಂದು ನಿಮ್ಗೆ ಅರ್ಥ ಆಗುತ್ತೆ. ನೀವ್ ಆ ಮನೆಗೆ ಹೋದ್ರಿ, ಇಲ್ಲ ಅವ್ರು ನಿಮ್ ಮನೆಗೆ ಬಂದ್ರು, ಇಲ್ಲ ನಿಮ್ ಮಗ ಹುಟ್ಟಿತು, ಇಲ್ಲ ನಿಮ್ ಮಗಳು ಹುಟ್ಟಿದ್ಲು, ಎಷ್ಟು ನಿಂಗೆ ಆಗ್ಬಿಟ್ಟು ಲೈಫು ಚೆನ್ನಾಗ್ ಆಗ್ಬಿಟ್ಟಿರೋ ಅಂತ ಅದ್ ನೀವು ಚೆಕ್ ಮಾಡ್ಲಿಕ್ಕಿಲ್ಲ. ನಿಮ್ಮ ಪ್ರಯತ್ನ ಅಂತ ನೀವ್ ಅನ್ಕೊಂಡಿರ್ತೀರಿ.
ಪ್ರಯತ್ನ ಅಲ್ಲ ಅದು. ಆತ ಬಂದ ಮೇಲೆ ನನಗೆ 2 ತರ ಅರ್ಥ ಆಗಿದೆ ಲೈಫ್. ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2 ತರ ಹೆಂಗ್ ಗೊತ್ತಾ? ಹೋದ ಜನ್ಮದಲ್ಲಿ ಅಂದ್ರೆ ಈಗೇನು ನಾನು ಹೇಳ್ತೇನೆ, ನಾನ್ ಚೆಕ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ ಮನೆಗೆ ಬಂದಿರೋರು ಅಥವಾ ನಿಮ್ ಮನೆಗೆ ಹುಟ್ಟೋರು 7 ಸರಿ ಹುಡ್ತಾರೆ ಅಂತ ಇರುತ್ತೆ. ನಿಮ್ಗೆ ನೆನಪಿರ್ಲಿ, 7 ಟೈಪ್ಸ್ ಅಲ್ಲಿ ಹುಡ್ತಾನೆ ಅಂತ ಇರುತ್ತೆ. ಹೋದ್ ಜನ್ಮದಲ್ಲಿ ಆ ವ್ಯಕ್ತಿ ಸಿಕ್ಕಾಬಟ್ಟೆ ಏನ್ ಮಾಡಿದ್ದ, ದಾನ ಧರ್ಮಗಳನ್ನು ಮಾಡಿದ್ದ, ಕಷ್ಟದಾಗಿರ್ತಾ ಇದ್ದ, ದಾನ ಧರ್ಮ ಮಾಡಿದ್ದ, ಸುಖ ಸಿಕ್ಕಿರ್ಲಿಲ್ಲ. ಸುಖ ಸಿಕ್ಕಿರ್ಲಿಲ್ಲ ನಮ್ಮ ಲೈಫಲ್ಲಿ. ಅಂದಾಗ ಏನಾಗುತ್ತೆ, ಅವನು ಯಾರ ಮನೆಗೆ ಹುಡ್ತಾನೋ ಆ ಮನೆ ಚೆನ್ನಾಗ, ನಿಮ್ಮಿಂದ ಚೆನ್ನಾಗಲ್ಲ, ಅವನಿಂದ ನಿಮ್ಗೆ ಚೆನ್ನಾಗದು. ಅವ್ನು ಚೆನ್ನಾಗಿರ್ಬೇಕಂತ ದೇವರ ಆರಿಸಿರೋದು. ಕರೆಕ್ಟಾಗಿ ಕೇಳಿಸುತ್ತೆ ನಿಮ್ಗೆ? ಅರ್ಥ ಆಯ್ತು ಹೇಳಿದ್ ನಿಮ್ಗೆ? ಕರೆಕ್ಟ್ ಅಲ್ಲ ಅಂದ್ರೆ ಆ ಲೈಫ್ ಅಲ್ಲಿ ಇದು ನೀವು ಒಂದ್ಸರಿ ನಿಮ್ಗೆ ಮನೆ ಫ್ರೀ ಇರುವಾಗ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ ಇದು ರಿಯಲ್ ಅಂತ ಅನ್ಸುತ್ತೆ. ನನಗೆ ನಿಮ್ಗೆ ಅನ್ಸ್ಬೇಕಂತ ಅವಶ್ಯಕತೆ ಇಲ್ಲ. ಆ ಲೈಫ್ ಅಲ್ಲಿ ಕಷ್ಟಾಗಿದ್ದ ಅದ್ ಕೇಳ್ತಾರೆ ರೋಡಲ್ಲಿ ನೋಡಿ, ಊಟ ಇರುವಾಗ ಕೊಟ್ಬಿಟ್ಟಿರ್ತಾರೆ, ಎಲ್ಲ ತ್ಯಾಗ 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 ಎಲ್ಲ ಮಾಡ್ಬಿಟ್ಟಿರ್ತಾರೆ. ಅವನಿಗೆ ಆಗ ಕಷ್ಟ ಬಂದ್ಬಿಟ್ಟಿರುತ್ತೆ. ಅದರ ಇಂಬ್ಯಾಲೆನ್ಸ್ ಏನ್ ಹೇಳ್ತಾರೆ, ಈಗ ನೀನು ಹೋಗಿ ಮತ್ತೆ ಲೈಫಲ್ಲಿ ಚೆನ್ನಾಗಿರು ಅನ್ನುವಾಗ ಆ ವ್ಯಕ್ತಿ ಆ ಮನೆಗೆ ಬಂದ್ ಕೂಡ್ಲೆ ಆ ಮನೆ ಚೇಂಜ್ ಆಗುತ್ತೆ. ಆಕ್ಚುಲಿ ನೀನು ಚೆನ್ನಾಗಿರ್ಬೇಕಂತ ನೀನು ಸ್ವಲ್ಪ ಏನೋ ಮಾಡಿದ್ದೆ, ನೀನ್ ಚೆನ್ನಾಗ್ ಆಗ್ತಿರ್ಬೇಕಿತ್ತು. ಯಾವಾಗ ಆ ಹುಡುಗಿ ಆ ಮನೆಗೆ ಎಂಟ್ರಿ ಕೊಟ್ಲು, ಆ ಮನೆಗೆ ಯಾವಾಗ ಎಂಟ್ರಿ ಕೊಟ್ರು, ಆ ಮನೆ ಏನಾಗುತ್ತೆ ಇಮಿಡಿಯೇಟ್ಲಿ ಟಕ್ ಅಂತ ಚೇಂಜ್ ಆಗುತ್ತೆ. ಅವ್ನ್ ಚೆನ್ನಾಗಿರ್ಬೇಕು. ಅವ್ನ್ ಚೆನ್ನಾಗಿರ್ಬೇಕು ಅಂದ್ರೆ ಎತ್ತೋರ್ ಚೆನ್ನಾಗಿರ್ಬೇಕಲ್ಲ, ಅವನು ಚೆನ್ನಾಗಿರ್ಬೇಕು, ಎತ್ತೋರ್ ಚೆನ್ನಾಗಿರ್ಬೇಕು. ಚೆಕ್ ಮಾಡಿ. ಇದಕ್ಕೆ ಬಹಳ ಇದೆ ಹೇಳಿದ್ರೆ ಮುಂದಿನ ಫುಲ್ ಡೇ ಹೇಳ್ಬಿಡ್ತೀನಿ, ಇದು ಮುಗಿಯಲ್ಲ ಕತೆ. ಹೇಳ್ತಾ ಹೋದ್ರೆ ಹಿಂಗ ಆಗ್ಬಿಡುತ್ತೆ, ಬಹಳ ಕತೆ ಆಗುತ್ತೆ. ಆಕ್ಚುಲಿ ಅರ್ಥ ಆಗ್ಲಿ, ಮನುಷ್ಯ ನಾನ್ ಮಾಡಿದ್ದಲ್ಲ, ಅವನ್ ತಂದಿದ್ದು ಇಲ್ಲ ನೀ ಕೊಟ್ಟಿದ್ದು. ರೈಟ್? ಬಹಳ ಇರುತ್ತೆ ಲೈಫಲ್ಲಿ. ಇಲ್ಲ ಕೆಲವು ಜನ ಏನ್ ಮಾಡ್ತೀವಿ, ನಾವು ಎಫೋರ್ಟೇ ಹಾಕಲ್ಲ, ನಾವು ಕಲಿಯಲ್ಲ ನಮ್ ಲೈಫಲ್ಲಿ, ನಾವು ಕಷ್ಟನ ಪಡಲ್ಲ, ಎಲ್ಲ ಬೇಕು ಅಂದ್ರೆ ಯಾರಾದ್ರೂ ಪ್ಲಾನ್ ಮಾಡಿ ಸಾಯಿಸ್ಬೇಕಷ್ಟೇ. ಪ್ಲಾನ್ ನೋಡಿ ಮದುವೆ ಮಾಡ್ಬೇಕು. ಸರಿಯಾಗೈತಿ ಪಾರ್ಟಿ ಮಾಡ್ಕೊಂಡ್ಬಿಟ್ರೆ ಹೆಂಗ ಇವ್ರು ಹೊಂಟ್ಬಿಟ್ರೆ ನೆಕ್ಸ್ಟ್ ನನಗೆ ಅಂತ ಹಿಂಗ್ ಪ್ಲಾನ್ ಮಾಡ್ಬೋದು. ಹೆಂಗ ಇದಾರ ಈಗ ಮನ್ಯಾಗ, ಹೆಂಗ 2 ಹೆಣ್ಣದ ಮನ್ಯಾಗ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಂದಿದೆ ಅಂತ ಪ್ಲಾನ್ ಮಾಡ್ಬೇಕಾಗತ್ತೆ ಅಷ್ಟೇ. ಇದು ಬೇರೆ ಪ್ಲಾನ್. ಈ ಪ್ಲಾನ್ ಮಾಡೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಇಲ್ಲಿ ಬಂದಿರುವಾಗ ನಿಮ್ಗೆ ಅರ್ಥ ಮಾಡ್ಕೊಡಿ, ನಿಮ್ಮದೇನು, ನೀನ್ ಏನ್ ಮಾಡಿದ್ದಿ, ನಿನ್ ಪಾಡಿ ಒಳ್ಳೆ ಕೆಲಸ ಮಾಡ್ತಾನೆ ಇರು. ಜನ ಕೆಟ್ಟದೇನ ಮಾಡ್ಲಿಕ್ಕೆ ಬೇಕಾಗಿಲ್ಲ. ನಿನ್ ಪಾಡಿ ಒಳ್ಳೆ ಕೆಲಸ ಮಾಡ್ತಾರೆ, ನಿನ್ ಪಾಡಿ ಒಳ್ಳೆ ಕೆಲಸ ಮಾಡ್ತಿರು, ಆಟೋಮೆಟಿಕ್ ಮೇಲೆ ಬುಕ್ಕ ಬರಿತಾ ಇರ್ತಾನಂತೆ 1 2 3 4 5 6 7 8 9 10 ಅಂತ. 10 ಅದಕ್ಕೆ ಹೇಳಿದ ಗೊತ್ತಾ, ಯಾರು ನಿಮ್ಗೆ ಕಂಪ್ನಿಯವ್ರು ಫೋನ್ ಮಾಡಿದ್ದಾರೆ ಸರ್ವಿಸ್ ಮಾಡಿಸ್ಮೇಲೆ, ಸರ್ ಎಷ್ಟು ಕೊಡ್ತೀವಿ ಸರ್ ಅಂತ. ಏಯ್ ಬರ್ಕಂಬೂರ, ಅವನೇನ್ ಮಾಡ್ಯಾನ? ಕರ್ಮ ಚೆನ್ನಾಗ್ ಮಾಡಿರ್ತಾನ ಅವ್ನು. ನನಗೆ ಕಾರ್ ರಿಪೇರಿ ಮಾಡಿ ಫೋನ್ ಮಾಡ್ತಾರೆ, ಯಾರಿಗೆ ಗೊತ್ತಿದ್ದು, ಬೈಕ್ ರಿಪೇರಿ ಮಾಡಿಸಿದ ಫೋನ್ ಮಾಡ್ತಾರೆ, ಸರ್ ಸರ್ವಿಸ್ ಚೆನ್ನಾಗಿದೆ ಸರ್ ಅಂತ. ಎಷ್ಟು ಕೊಡಿ ಸರ್ ಅಂಕ ಅಂತ ಕೇಳ್ತಾರೆ. ಅವನಾ 3 ಬಟ್ಟೆ ಸಾಕಮ್ದೇನ್ ನೋಡ್ಲಿ. ಇಲ್ಲ, ನಿಮ್ ಸಮಾಧಾನ ಆಗಿರ್ತ ಒಳಗಡೆ 10 ಕೊಡ್ಬೇಕು ಅನ್ಸಿರುತ್ತೆ, ನೀ ಕೊಡಲ್ಲ. 10 ಕೊಡ್ಬೇಕಂತ ಮನೆಗೆ ಚೆನ್ನಾಗ್ ಮಾಡಿರ್ತಾನ ಅವನು, ಸಣ್ಣ ಇರ್ಕೊಂಡ್ಬಿಟ್ಟು ಸರಿ ಇಲ್ಲ ಅಂತ ಆಗ್ತಿದ್ ಗೊತ್ತಾ. ಇದು ವಾಪಸ್ ಕರ್ಮ. ಚೆನ್ನಾಗ್ ನೋಡ್ಕೊಂಡಿರ್ತಾರೆ, ಚೆನ್ನಾಗ್ ಪ್ರೀತಿ ಮಾಡಿ, ಚೆನ್ನಾಗ್ ಕೇರ್ ಮಾಡಿರ್ತಾರೆ, ಏನ್ ಮಾಡ್ಯಾರ ಅವರು? ಕರ್ಮ. ಒಳಗೆ ಹೇಳುತ್ತೆ ಚೆನ್ನಾಗಾಗಿ ನೋಡು, ಚೆನ್ನಾಗಾಗಿ ನೀನ್ ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಡ, ತಪ್ಪಾಗುತ್ತೆ. ಇಲ್ಲ, ಮಾತಾಡ್ಬೇಡ. ಕೆಲವನ್ನ ನಮ್ ಲೈಫ್ ಅಲ್ಲಿ ಚೆನ್ನಾಗಾಗಿದ್ರು ಚೆನ್ನಾಗಾಗ್ದಿರೋರು, ಆಗಿಲ್ಲ ಅಂತ ಹೇಳೋರು, ಅದಕ್ಕೆ ಆಯುಷ್ ಕಮ್ಮಿ ಮಾಡ್ಕೊಳ್ಳೋರು ಅಂತ ನನಗೆ ಅನ್ಸೋದು ಇತ್ತೀಚೆಗೆ ಬಂತು, ಗೊತ್ತಿಲ್ಲ, ಬೇಡ ಇಲ್ಲ ಅದಕ್ಕೆ ಹೇಳ್ತಿರೋದು. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನೀನ್ ಚೆನ್ನಾಗಿ ನೀ ಬದುಕು ಅಂತ ಹೇಳ್ತಾರೆ. ನೀನ್ ಚೆನ್ನಾಗಿ ಬದುಕು, ನೀನ್ ಕರೆಕ್ಟಾಗಿ ಬದುಕು, ಬೇರೆಯವ್ರ ಬದುಕು ಅಲ್ಲ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಎಷ್ಟೋ ಸರಿ ಹೊರಗಡೆ ನಾನು ನೋಡಿದೀನಿ, ವೆಲ್ನೆಸ್ ಇದು, ಇಲ್ನೆಸ್ ಅಲ್ಲ. ಲೈಫ್ ಅರ್ಥ ಆಗ್ಬೇಕು ಚೆನ್ನಾಗಿ, ನಿಮ್ಗೆ ಚೆನ್ನಾಗಿ ಅರ್ಥ ಆದ್ರೆ ಮಾತ್ರ ನಿಮ್ಗೆ ಶಕ್ತಿ ಬರುತ್ತೆ. ಚೆನ್ನಾಗಿ ಅರ್ಥ ಆಗಿಲ್ವಾ ಲೈಫು ವೇಸ್ಟ್ ಅನ್ಸ್ಬಿಡ್ತೀನಿ ಲೈಫಲ್ಲಿ. ಯಾಕೆ ನಾನೇ ಮಾಡಿದ್ದು ನೀನ್ ಮಾಡ್ಲಿಲ್ಲ, ಮತ್ತೆ ಎಲ್ಲರೂ ಮಾಡಿ ನೀನ್ ಯಾಕೆ ಮಾಡಕ್ ಹೋಗ್ತಿ? ಸಮಾಧಾನ ಇತ್ತು, ಅರ್ಥ ಆಗ್ತಾ ಇತ್ತು, ಜೀವನ ಸಂತೋಷ ಅನುಭವಿಸ್ತಾ ಇದ್ದೀನಿ ಲೈಫಲ್ಲಿ, ಅದಕ್ಕೆ ಲೈಫ್ ಚೆನ್ನಾಗಿರೋದು. ಬೇರೆಗಿಂತ ಮುಂಚೆ ಹೇಳ್ತಿ, ಬೇರೆಗಿಂತ ಚೆನ್ನಾಗಿ ಯೋಚನೆ ಮಾಡ್ತಿ, ಬೇರೆಗಿಂತ ಚೆನ್ನಾಗಿ ಊಟ ಮಾಡ್ತಿ, ಬೇರೆ ಚೆನ್ನಾಗಿ ಖುಷಿಯಾಗಿದ್ದಿ, ಅದಕ್ಕೆ ಲೈಫ್ ಚೆನ್ನಾಗಿರೋದು. ರೈಟ್? ಅದಕ್ಕೆ 72 ನರನಾಡಿಗಳು ದೇಹದಲ್ಲಿ, ಒಂದ್ ನರ ಕಟ್ಟಿ ಆಗೋದು. ಕೆಲ ಜನಕ್ಕೆ ಹಿಡ್ಕೊಂಡ್ ಮನೆ ಚೆಕ್ ಮಾಡಿ ತೀರಾ ಟಾರ್ಚರ್ ಮಾಡ್ಬಿಡಿ, ಲೈಫ್ಗೆ ಎಂಡ್ ಆಗ್ಬಿಡುತ್ತೆ ಲೈಫ್. ಕರೆಕ್ಟ್ ಆಗಿ ಹೇಳಿ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಕೆಲ ಜನ ಮನೆ ನೋಡಿ ಸಿಕ್ಕಾಪಟ್ಟೆ ಫಾಲೋ ಮಾಡ್ಬಿಟ್ಟಿರ್ತಿ, ಹಿಂಗ್ ಗೊತ್ತದ ಮನೆ. ಸೊ ಈಗ ಮನೆ ಗೊತ್ತಾಗಲ್ಲ ಕೆಲ ಜನ ಮಕ್ಕಳಲ್ಲಿ. ಅಪ್ಪನ ವಿಷಯ ನೋಡ್ಕೊಳ್ಳಿ, 50 ವರ್ಷ ಮನೆ ಗೊತ್ತಾ, ಗಾಯತ್ರಿ ಹೇಳ್ತಿದ್ದ ನನಗೆ. ಗಾಯತ್ರಿ ಮನೆಗೆ ಹೋಗಿದ್ದೆ, ನಾಪ್ಪ ಸೈ ಕುತ್ಕೊಂಡಿದ್ದೀಗ, ಕುತ್ಕೊಂಡ ಸರ್ ನಮ್ಮಪ್ಪ ಹಂಗೆ ಹೋಗ್ಬಿಟ್ನಂತೆ. ಇಲ್ಲಿ ಗಾಯತ್ರಿ ಇಲ್ಲಿದ್ದಾಳ ಗಾಯತ್ರಿ.
ಆಕ್ಚುಲಿ ಗಾಯತ್ರಿ ಗೊತ್ತಿರ್ಲಿಲ್ಲ ಅವರಪ್ಪ ಯಾಕೆ ತೀರಿಯೋದಂತ. ಇಲ್ಲಿ ಕಾಣತ್ ನೋಡ್ಕೊಂಡಿದ್ದೆ. ಗಾಯತ್ರಿ ಅರ್ಥ ಮಾಡ್ಕೊ ಕರೆಕ್ಟ್ ಆಗಿ ನಾನು ಹೇಳ್ತಿರೋದು ನಿಮ್ಗೆ ಯಾವಾಗ್ಲೂ. ನಾನು ಮೊನ್ನೆ ಅನಿಸ್ತಾ ಇತ್ತು ನಿನಗೆ ಬಂದ್ ಪುಣ್ಯ. ನಿಮ್ ತಂದೆ ಪರಿಸ್ಥಿತಿ ಹಿಂಗಿರುತ್ತೆ ಗೊತ್ತಾ, ಹಿಂಗಿರುತ್ತೆ ನಿಮ್ ತಂದೆ ಪರಿಸ್ಥಿತಿ. ನನಗೆ ಗೊತ್ತು, ಮೊನ್ನೆ ಚೆಕ್ ಮಾಡಿದ್ ನಾನು. ಅಷ್ಟು ದಪ್ಪ ಇರುವಾಗ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲಿಂಗ್ ಆಗಿರುತ್ತೆ, ಎಲ್ಲಾ ಬ್ಲಾಕೇಜ್ ಆಗಿರುತ್ತೆ, ಉತ್ಸಾಹ ಆಗ್ತಿರುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರುತ್ತೆ ಬಾಡಿ. ಬಟ್ ಹೇಳ್ತಿರ್ತೀರಿ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅನ್ಸ್ತದೆ, ಯಾಕಂದ್ರೆ ಹೇಳ್ಕೊಳಕ್ ಆಗಲ್ಲ. ಹಿಂಗ ಆಗೋದ್ರೆ ಏನಾಗುತ್ತೆ ನಿಮ್ಗೆ, ನಾನು ಹೇಳ್ತೀನಿ ಕಾಣುತ್ತೆ ಇಲ್ಲಿ ನೋಡಿ, ಆರ್ಟರೀಸ್ ಬ್ಲಾಕ್ ಆಗುತ್ತೆ. ಇಲ್ಲಿ ಕಾಣುತ್ತಲ್ಲ, ಇದೇ ಸೇಮ್ ಪರ್ಸನ್ ಅಪ್ ಆಗಿರೋದು. 1 2 3 ಬ್ಲಾಕ್ ಬ್ಲಾಕ್ ಆಗಿ ಮುಚ್ಕೊಂಡ್ಬಿಟ್ಟಿರುತ್ತೆ. ಒಂದ್ಸರಿ ಹಿಡ್ಕೊಂಡ್ಬಿಡುತ್ತೆ ಹಾರ್ಟ್, ಫಿನಿಶ್. ಇದು ಹೊರಗಡೆ ಗೊತ್ತಾಗಲ್ಲ ಜನಗಳಿಗೆ. ಓವರ್ ಆಗಿ ಇದು ಬಗ್ಗ ಕಾರಣ ಕೂಡ ಇಷ್ಟೇ. 72,000 ನರನಾಡಿಗಳ ಪ್ರಪಂಚದಲ್ಲಿ ಲಕ್ಷ ಇರ್ಬೋದು. 72,000 ನರನಾಡಿಗಳಲ್ಲಿ ಮನುಷ್ಯ, ಇದೆಲ್ಲ ನರನಾಡಿ. ತಲೆ ಬರುತ್ತೆ ಸರ್, ಮೇನೆ ಬರುತ್ತೆ ಸರ್, ಕಾಲ ಬರುತ್ತೆ ಸರ್, ಹಿಡ್ಕೊಂಡ್ಬಿಟ್ಟಿ ಸರ್. ಇಷ್ಟೇ ಮೂಳೆ ಇರುತ್ತೆ, ದಪ್ಪ ಆದ್ರೆ ನಿನ್ ತಪ್ಪು. ಇಷ್ಟೇ ಇರೋದು ಒಳಗಡೆ, ಅರ್ಥ ಮಾಡ್ಕೊ. ಇಷ್ಟೇ ಇರೋದು ಈ ಮೂಳೆ. ಈ ದಪ್ಪ ಆಗಲ್ಲ, ನೀನ್ ತಿಂದ ದಪ್ಪ ಆದ್ರೆ ಈ ಮೂಳೆ ದಪ್ಪ ಆಗಲ್ಲ. ಆದ್ರೆ ಹೊಟ್ಟೆ ದಪ್ಪ ಆಗುತ್ತೆ, ಕೈ ದಪ್ಪ ಆಗುತ್ತೆ. ಇದಕ್ಕೆ ಮೂಳೆಗಳಿಗೆ ಮಜಲ್ ಬೇಕು, ಅಂದ್ರೆ ಪ್ರೋಟೀನ್ ಬೇಕು, ಎಕ್ಸರ್ಸೈಸ್ ಬೇಕು. ಇಲ್ಲಾಂದ್ರೆ ಗತಿ ಇಲ್ಲಿ ಬರುತ್ತೆ, ಎಲ್ಲಿಗೆ ಬಂದು ತೋಡುತ್ತೆ. ಅರ್ಥ ಆಯ್ತಾ? ಸರಿಯಾಗಿ ಕಲಿ ಗಾಯತ್ರಿ, ಗೊತ್ತಾಗುತ್ತೆ ನಿನ್ ಲೈಫು. ಇದು ಕಷ್ಟ, ಇದು ಕಷ್ಟನೇ, ಇದು ಹಾರ್ಟ್ ಪ್ರಾಬ್ಲಮೇ, ಈಸಿ ಇಲ್ಲ. ಓಕೆ, ನಾರ್ಮಲ್ ಲೈಫ್ ಅಂದ್ರೆ ಇದು ನಾರ್ಮಲ್. ಆರಾಮಾಗಿ ಎಕ್ಸರ್ಸೈಸ್ ಮಾಡೋದು 20%, 80% ಊಟದ ಬಗ್ಗೆ ಗಮನ ಇರಬೇಕು. ನೋಡ್ಕೊಂಡಾಗೆ ಸ್ವಲ್ಪ ಟೈಮ್ ಕೊಟ್ರೆ ಹಿಂಗ್ ಕೂಡ ಆಗ್ತಿದೆ. ರೈಟ್ ರಾಂಗ್? ಅರ್ಥ ಆಗ್ತಾ ಇದೆಯಾ? ಇದನ್ನ ನೀವ್ ಕಲ್ತ್ರೆ ನಾವ್ ಚೆನ್ನಾಗಿ, ಏನ್ ಚೆನ್ನಾಗಿಲ್ಲ. ಓಕೆ, ಯಾಕಂದ್ರೆ ನಾನು ನೋಡಿದೀನಿ, ಯಾವಾಗ ಹೇಳ್ತೀನಿ, ಮೂಳೆ ಮಾಂಸ ತಡಕಿ ದೇಹವು ಮಾನವ ಮೂಳೆ ಮಾಂಸದಿಂದ ಬಾಡಿ ಮುಚ್ಚಿರೋದು ಅಷ್ಟೇ. ಇಲ್ಲಾಂದ್ರೆ ಬಾಡಿಗೇನು ಅರ್ಥ ಇಲ್ಲ. ಓಕೆ, ನಿಮ್ಗೆ ಏನಾದ್ರೂ ಮನೇಲಿ ಅಪ್ಪ ಅಮ್ಮ ಇದ್ರೆ ಸಾಲ ಮಾಡಿದ್ರೆ, ಪಪ್ಪ ನೀನ್ ಏನ್ ಮಾಡಕ್ ಹೋಗ್ಬೇಡ, ಏನು ಸಾಧನೆ ಮಾಡ್ಬೇಡ, ಆರಾಮ್ ಇದ್ಬಿಡು ಸಾಕು. ನಿನ್ನೆ ನನಗೆ ಯಾರೋ ಹೇಳ್ತಾ ಇದ್ರು, ನೈಟ್ ಹರ್ಷಿತಾ ಫೋನ್ ಮಾಡಿದ್ರು, ಒಂದು 8:30 ಅನ್ಸುತ್ತೆ, 8:45. ನೀವ್ ಹೇಳ್ದಂಗೆ ನಡೀತೆ ಸರ್ ಮನೆ ಮುಂದೆ ಒಂದು ಅಂತ. ಏನ್ ನಡೀತೆ ಅಂತ ನಾನಂದೆ, 35 ವರ್ಷ ಆಗಿದೆ ಅಪ್ಪಗ ಅಲ್ಲ ಮಕ್ಳಿಗೆ 35 ವರ್ಷ ಮದುವೆ ಮಾಡಿದ, ದುಡಿ 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 ಅಂತ ಇಟ್ಟಿದ್ದಾನೆ. ಒಂದೇ ತಿರುಗ್ಬಿಟ್ರು 3 ಮಕ್ಳು. ನಾನು ಹೇಳಿದ ಸೇಮ್ ಸ್ಟೋರಿ. 3 ಜನ ಗಂಡ್ಮಕ್ಳು ಇದಾರೆ, 35 ವರ್ಷ ಆಗಿದೆ, ದುಡಿಸ್ತಾನೆ ದುಡಿಸ್ತಾನೆ ದುಡಿಸ್ತಾನೆ, ತಲೆ ಕೆಟ್ಟೋಯ್ತು. 3 ಜನ ಹೇಳಿದ್ರು 35 ವರ್ಷ ಆಯ್ತು, ಈ ಗಂಡ್ಮಕ್ಳಿಗೆ ಮದುವೆ ಆಗಿಲ್ಲ ಅಂತ ಕೇಳಿದ್ರು. ಶಿಟ್ ಬಂತು, ಗರಡಿ ಬಿಟ್ರು ಅಪ್ಪನ ಮೇಲೆ ಹೋಗಿ. ದುಡಿ ಅಂತ ಮದುವೆ ಮಾಡಲ್ಲ,